ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 25 ಭಕ್ತಿ ಸೇವೆಯ ಮಹಿಮೆಗಳು. ಇದರಿಂದ ಇವತ್ತು 17ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 17. ತದಾ ಪುರುಷ ಆತ್ಮಾನಂ ಕೇವಲಂ ಪ್ರಕೃತೆ ಪರಂ ನಿರಂತರಂ ಸ್ವಯಂ ಜ್ಯೋತಿರಣಿಮಾನಮಖಂಡಿತಂ. ಅನುವಾದ: ಆ ಕಾಲದಲ್ಲಿ ಆತ್ಮವು ತನ್ನನ್ನು ಐಹಿಕ ನೆಲೆಗೆ ಮೀರಿದ ಅಲೌಕಿಕವನ್ನಾಗಿ, ಸ್ವಯಂ ಪ್ರಕಾಶವನ್ನಾಗಿ, ಗಾತ್ರದಲ್ಲಿ ಸೂಕ್ಷ್ಮವಾದದ್ದಾದರೂ ಅಖಂಡಿತವಾದದ್ದನ್ನಾಗಿ ಕಾಣಬಹುದಾಗಿದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕಪಿಲ ಮಹರ್ಷಿಗಳು ಹೇಳ್ತಾರೆ ತಾಯಿಗೆ, ದೇಹವನ್ನ ನಾನು ಮತ್ತೆ ಆ ದೇಹಕ್ಕೆ ಸಂಬಂಧಪಟ್ಟಂತಹ ಸ್ವತ್ತುಗಳಿರುತ್ತಲ್ಲ, ಅದನ್ನ ನನ್ನದು ಅಂತ ಭಾವಿಸೋದಿದೆಯಲ್ಲ, ಇದು ನಾವು ಸುಳ್ಳಾಗಿ, ಅದು ನಿಜ ಅಲ್ಲ, ಆದರೂ ಅದನ್ನು ಹಾಗೆ ಅನ್ಕೊಂಬಿಟ್ಟಿದೀವಲ್ವಾ, ಅದು ನಾವು ಅನ್ಕೊಂಡಿರೋದು ತಪ್ಪು. ಅದರಿಂದಾನೇ ಏನಾಗುತ್ತೆ? ಕಾಮ, ಲೋಭ, ಇಂಥ ಕಲ್ಮಶಗಳೆಲ್ಲ ಉತ್ಪತ್ತಿ ಆಗ್ತಾ ಇರುತ್ತೆ. ಆ ಒಂದು ಅಶುಚಿಯನ್ನ, ಅಂದರೆ ಆ ಕಲ್ಮಶವನ್ನ ನಾವು ಕಂಪ್ಲೀಟಾಗಿ ಶುಚಿ ಮಾಡಿಕೊಂಡಾಗ ಒಬ್ಬ ವ್ಯಕ್ತಿಯ ಮನಸ್ಸು ಪವಿತ್ರವಾಗುತ್ತೆ. ಆ ಒಂದು ಶುಚಿಯಾದಂತಹ ಸ್ಥಿತಿಯಲ್ಲಿ ಅವನ ಒಳಗಡೆ ಇರುವಂತಹ ಈ ಐಹಿಕ ಸುಖ ದುಃಖಗಳ ಹಂತ ಇದೆಯಲ್ಲ, ಅದನ್ನು ಅವನು ಮೀರಿ ನಿಲ್ತಾನೆ. ಅಂದ್ರೆ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಆ ಒಂದು ಸಂದರ್ಭದಲ್ಲಿ, ಅಂದ್ರೆ ಹೀಗೆ ನಾವು ಕ್ಲೀನ್ ಮಾಡಿಕೊಂಡು ನಾವು ಶುದ್ಧವಾಗಿರ್ತೀವಲ್ವಾ, ಅಂಥ ಒಂದು ಸಮಯದಲ್ಲಿ ಆತ್ಮ ತನ್ನನ್ನ ಐಹಿಕ ನೆಲೆಗೆ ಮೀರಿದಂತಹ ಅಲೌಕಿಕವನ್ನಾಗಿ, ಅಂದ್ರೆ ಈ ಐಹಿಕ ಪ್ರಪಂಚದ ಒಂದು ಸ್ಥಿತಿಯಿಂದ ನಾವು ಅಲೌಕಿಕ ಅಂದ್ರೆ ಆಧ್ಯಾತ್ಮಿಕದ ಒಂದು ಸ್ಥಿತಿಗೆ ಬಂದ್ಬಿಟ್ಟಿರ್ತೀವಿ. ಆಮೇಲೆ ಸ್ವಯಂ ಪ್ರಕಾಶವನ್ನಾಗಿ, ಅಂದ್ರೆ ನನಗೆ ಬೇರೆಯವರು ಜ್ಞಾನ ತಿಳುವಳಿಕೆ ಕೊಡಬೇಕು ಅನ್ನೋದೇನಿಲ್ಲ, ನಾನೇ ಸ್ವಯಂ ಪ್ರಕಾಶವಾಗ್ಬಿಟ್ಟಿರ್ತೀನಿ. ಪ್ರಕಾಶ ಅಂದ್ರೇನು? ಜ್ಞಾನ ಅಥವಾ ಸ್ವಯಂ ನನಗೇ ಒಂದು ಪ್ರಭೆ ಇರುತ್ತೆ ಅಂತ ಅಂದ್ಬಿಟ್ಟು, ಈಗ ಭಗವಂತ ಸ್ವಯಂ ಪ್ರಕಾಶವನ್ನಾಗಿದ್ದಾನೆ ಅಂತ ಹೇಳ್ತಾರಲ್ಲ, ಆ ರೀತಿ ಗಾತ್ರದಲ್ಲಿ ಸೂಕ್ಷ್ಮವಾದದ್ದಾದರೂ ಕೂಡ ಅಖಂಡಿತವಾದದ್ದನ್ನಾಗಿ ನಾವು ನೋಡ್ಬೋದು. ಈಗ ನಮಗೇನು ಈ ಜಗತ್ತು ಕಾಣಿಸ್ತಾ ಇದೆ ಅಂತಂದ್ರೆ ಎಲ್ಲರೂ ಬೇರೆ 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 ಅನ್ನೋ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಯಾವಾಗ ನಾವು ಆ ಪರಿಪೂರ್ಣ ಸ್ಥಿತಿಯನ್ನ ಪಡಿತೀವೋ, ಆ ಉನ್ನತವಾದ ಮಟ್ಟಕ್ಕೆ ಹೋಗ್ತೀವೋ, ಆಗ ನಮಗೆ ಖಂಡವಾಗಿ ಕಾಣಿಸೋದಿಲ್ಲ. ಇದೆಲ್ಲವೂ ಒಂದೇ ಅನ್ನೋ ರೀತಿ ನಮಗೆ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಆ ರೀತಿ ಒಂದು ಸ್ಟೇಜ್ಗೆ ನಾವು ಬರಬೇಕು ಅಂತಂದ್ರೆ ಮೊದಲು ನಮ್ಮ ಮನಸ್ಸು, ಬುದ್ಧಿ, ಪ್ರಜ್ಞೆ ಇದನ್ನೆಲ್ಲ ಶುದ್ಧಿ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶುದ್ಧ ಪ್ರಜ್ಞೆಯ ಅಥವಾ ಕೃಷ್ಣ ಪ್ರಜ್ಞೆಯ ಸ್ಥಿತಿಯಲ್ಲಿ ತನ್ನನ್ನು ಸರ್ವೋತ್ತಮನಾದ ಭಗವಂತನಿಂದ ಅಭಿನ್ನನಾದ ಸೂಕ್ಷ್ಮ ಅಣುವಾಗಿ ಕಾಣಬಹುದಾಗಿದೆ. ಭಗವದ್ಗೀತೆಯಲ್ಲಿ ಹೇಳಲಾದಂತೆ ಜೀವವು ಅಥವಾ ಜೀವಾತ್ಮವು ಶಾಶ್ವತವಾಗಿ ಸರ್ವೋತ್ತಮನಾದ ಭಗವಂತನ ವಿಭಿನ್ನಾಂಶವಾಗಿದೆ. ಹೇಗೆ ಸೂರ್ಯನ ಕಿರಣಗಳು ಸೂರ್ಯನ ತೇಜ ಸ್ವರೂಪದ ಸೂಕ್ಷ್ಮ ಕಣಗಳಾಗಿವೆಯೋ, ಹಾಗೆ ಜೀವಿಯು ಪರಮಚೈತನ್ಯದ ಸೂಕ್ಷ್ಮ ಕಣವಾಗಿರುವನು. ಜೀವೋತ್ತಮ ಮತ್ತು ಸರ್ವೋತ್ತಮನಾದ ಭಗವಂತ ಇವರು ಐಹಿಕ ಭಿನ್ನತೆಯಲ್ಲಿರುವಂತೆ ಬೇರ್ಪಟ್ಟಿಲ್ಲ. ಆದಿಯಿಂದಲೂ ಜೀವಾತ್ಮನು ಒಂದು ಕಣವೇ ಆಗಿದೆ. ಜೀವಾತ್ಮನು ಕಣವಾಗಿರುವುದರಿಂದ ಅದು ಅಖಂಡ ಚೈತನ್ಯದ ಒಂದು ಖಂಡವಾಗಿದೆ ಎಂದು ಯಾರೂ ಭಾವಿಸಬಾರದು. ಅಖಂಡ ಚೈತನ್ಯವು ಅಸ್ತಿತ್ವದಲ್ಲಿರುತ್ತದೆ, ಆದರೆ ಜೀವವೆಂದು ಕರೆಯಲಾದ ಅದರ ಒಂದು ಭಾಗವು ಮಾಯೆಯಿಂದ ಗ್ರಸ್ತವಾಗಿದೆ ಎಂದು ಮಾಯಾವಾದ ತತ್ವಶಾಸ್ತ್ರವು ಪ್ರತಿಪಾದಿಸುತ್ತದೆ. ಆದರೂ ಈ ತತ್ವಶಾಸ್ತ್ರವನ್ನು ಒಪ್ಪಿಕೊಳ್ಳಲಾಗದು, ಏಕೆಂದರೆ ಚೈತನ್ಯವನ್ನು ಜಡದ ಖಂಡದಂತೆ ವಿಭಾಗಿಸಲಾಗದು. ಆ ಭಾಗ ಅಂದರೆ ಜೀವವು ಶಾಶ್ವತವಾಗಿ ಭಾಗವೇ ಆಗಿರುತ್ತದೆ. ಪರಮಚೈತನ್ಯನು ಅಸ್ತಿತ್ವದಲ್ಲಿರುವವರೆಗೆ ಆತನ ವಿಭಿನ್ನಾಂಶವು ಅಸ್ತಿತ್ವದಲ್ಲಿರುತ್ತದೆ. ಸೂರ್ಯನು ಅಸ್ತಿತ್ವದಲ್ಲಿರುವವರೆಗೆ ಸೂರ್ಯ ಕಿರಣಗಳ ಕಣಗಳು ಅಸ್ತಿತ್ವದಲ್ಲಿರುತ್ತವೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ಶುದ್ಧ ಪ್ರಜ್ಞೆ ಬಂದಿರುತ್ತಲ್ಲ, ಆ ಸ್ಥಿತಿಯಲ್ಲಿ ತನ್ನನ್ನು ತಾನು ಆ ಭಗವಂತನಿಂದ ಅಭಿನ್ನನಾದಂತಹ, ಅಂದ್ರೆ ಅವನಿಂದ ಭಿನ್ನ ಆಗೇ ಇಲ್ಲ, ಆ ರೀತಿಯ ಸೂಕ್ಷ್ಮ ಅಣುವಾಗಿ ಅವನು ತನ್ನನ್ನು ತಾನು ನೋಡಬಹುದು ಅಂತನ್ಬಿಟ್ಟು ಭಗವದ್ಗೀತೆನಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಜೀವ ಮತ್ತೆ ಜೀವಾತ್ಮ
ಎರಡೂ ಕೂಡ ಶಾಶ್ವತವಾಗಿ ಭಗವಂತನ ವಿಭಿನ್ನ ಅಂಶವಾಗಿದೆ. ಈಗ ನಾವು ಜೀವ ಅಂತೀವಿ, ಜೀವಾತ್ಮ ಅಂತ ಹೇಳ್ತೀವಿ, ಇದೆಲ್ಲವೂ ಭಗವಂತನ ಒಂದು ಅಂಶನೇ ಅಲ್ವಾ. ಭಗವಂತನಿಗಿಂತ ನಾವು ಬೇರೆ ಅಲ್ಲ. ಹೇಗೆ ಅಂತಂದ್ರೆ ನೋಡಿ, ಈಗ ಸೂರ್ಯ ಇದ್ದಾನೆ, ಅವನ ಕಿರಣಗಳಿದೆ. ಸೂರ್ಯ ಬೇರೆ, ಕಿರಣಗಳು ಬೇರೆನಾ? ಇಲ್ಲ, ಅವನದೇ ಒಂದು ಸೂಕ್ಷ್ಮ ಭಾಗ, ಅದು ಅವನಿಂದ ಬರ್ತಾ ಇರುವಂಥದ್ದು ಒಂದು ತೇಜಸ್ವರೂಪದ ಸೂಕ್ಷ್ಮ ಕಣಗಳು ಅವು. ಅದೇ ರೀತಿ ಜೀವಿಯೂ ಕೂಡ ಆ ಪರಮ ಚೈತನ್ಯದ ಒಂದು ಸೂಕ್ಷ್ಮ ಕಣ. ಹೇಗೆ ಈಗ ಬೆಂಕಿಯಿಂದ ಒಂದು ಕಿಡಿ ಬರುತ್ತೆ ನೋಡಿ, ಆ ಬೆಂಕಿಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಬೆಂಕಿಯ ಜ್ವಾಲೆ ಇದೆ, ಅದು ಬೆಂಕಿಗೆ ಸಂಬಂಧಪಟ್ಟಿರೋದೆ, ಬೆಂಕಿಯಿಂದ ಬೇರೆ ಅಲ್ಲ ಅದು ಅಲ್ವಾ, ಅದರದೇ ಒಂದು ಅಂಶ ಅದು. ಅದೇ ರೀತಿ ಸೂರ್ಯನ ಕಿರಣಗಳು ಸೂರ್ಯನ ಒಂದು ಕಣ ಹೇಗೋ, ಅದೇ ರೀತಿ ಈ ಜೀವಿ ಕೂಡ ಆ ಭಗವಂತನ ಒಂದು ಸೂಕ್ಷ್ಮ ಕಣ ಆಗಿದ್ದಾನೆ. ಜೀವಾತ್ಮ ಮತ್ತೆ ಆ ಭಗವಂತ ಇವರಿಬ್ರು ಕೂಡ ಐಹಿಕ ಭಿನ್ನತೆಯಲ್ಲಿರುವ ಹಾಗೆ ಬೇರ್ಪಟ್ಟಿಲ್ಲ. ಅಂದ್ರೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ, ಈಗ ನಾನು ಬೇರೆ, ನೀನು ಬೇರೆ, ಭಗವಂತ ಬೇರೆ, ಆ ರೀತಿ ಅವರು ಬೇರ್ಪಟ್ಟಿಲ್ಲ. ಅವರು ಆದಿಯಿಂದನೂ ಕೂಡ ಭಗವಂತನ ಒಂದು ಕಣನೇ, ಜೀವಾತ್ಮ ಕಣ ಆಗಿರೋದ್ರಿಂದನೇ ಅದು ಅಖಂಡ ಚೈತನ್ಯದ ಒಂದು ಖಂಡವಾಗಿದೆ ಅಂತ ಯಾರು ಭಾವಿಸ್ಬಾರ್ದು. ಈಗ ನಾವು ನೋಡೋದಕ್ಕೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಅವನು ಬೇರೆ ನಾವು ಬೇರೆ ಅನ್ನೋ ರೀತಿ ನಮಗನ್ಸುತ್ತೆ. ಆದ್ರೆ ಯಾವತ್ತು ನಾವು ಖಂಡವಾಗಿಲ್ಲ. ಭಗವಂತ ಅಂತಂದ್ರೆ ಒಂದೇ, ಅಖಂಡ ಚೈತನ್ಯ ಅನ್ನೋದು ಒಂದೇ ಇರೋದು, ಅದರದೇ ಒಂದು ಚಿಕ್ಕ ಕಣ ನಾವಾಗಿರೋದ್ರಿಂದ ಅದರಿಂದ ಸಪ್ರೇಟ್ ಆಗಿಲ್ಲ ನಾವು, ಅದರಲ್ಲೇ ಇದ್ದೀವಿ ನಾವು, ಆಯ್ತಾ. ಅದಕ್ಕೋಸ್ಕರನೇ ಜೀವಾತ್ಮ ಕಣವಾಗಿರೋದ್ರಿಂದ, ಅದು ಅಸ್ತಿತ್ವದಲ್ಲಿ ಇರೋದ್ರಿಂದ ಅದು ಅಖಂಡ ಚೈತನ್ಯದ ಒಂದು ಖಂಡ ಆಗಿದೆ ಅಂತ ಯಾರು ಯಾವತ್ತೂ ಅನ್ಕೋಬಾರ್ದು. ಯಾಕಂದ್ರೆ ಈಗ ಅಖಂಡ ಚೈತನ್ಯ ಅನ್ನೋದನ್ನ ಯಾರು ತುಂಡು ತುಂಡು ಮಾಡೋದಕ್ಕಾಗೋದಿಲ್ಲ. ಈಗ ಈ ಒಂದು ಪ್ರಪಂಚದಲ್ಲಿ ಯಾವುದೇ ವಸ್ತುವಾದ್ರೂ ಕೂಡ ಅದನ್ನ ತುಂಡು ತುಂಡು ಮಾಡ್ಬೋದು. ಅದು ಜಡ ಆಗಿರೋದ್ರಿಂದ, ಈ ಒಂದು ಐಹಿಕ ಜಗತ್ತಿಗೆ ಸೇರಿರುವಂಥದ್ದಾಗಿರೋದ್ರಿಂದ ಅದನ್ನ ತುಂಡು ಮಾಡ್ಬೋದು. ಆದ್ರೆ ಭಗವಂತ ಅನ್ನೋದು ಅಖಂಡವಾಗಿರುವಂಥದ್ದು, ಅದನ್ನು ಯಾವತ್ತೂ ಖಂಡ ಮಾಡೋದಕ್ಕಾಗೋದಿಲ್ಲ. ನಾವು ಅವನ್ನ ಒಂದು ಕಣವಾಗಿರೋದ್ರಿಂದ ನಾವು ಅವನಿಂದ ಅಖಂಡವಾಗೋದಕ್ಕೆ ಸಾಧ್ಯನೇ ಇಲ್ಲ ಯಾವತ್ತು. ನಾವು ಅಂತಂದ್ರೇನೆ ಒಂದೇ, ಅದು ಅಖಂಡ ಅಂತಾನೆ ಅರ್ಥ ಆಗೋದು. ಚೈತನ್ಯವನ್ನ ಯಾವತ್ತೂ ಕೂಡ ಜಡದ ಹಾಗೆ ಖಂಡ ಖಂಡವಾಗಿ ವಿಭಾಗಿಸೋದಕ್ಕೆ ಆಗೋದಿಲ್ಲ. ಆ ಭಾಗ ಅಂತಂದ್ರೆ ಜೀವ ಶಾಶ್ವತವಾಗಿ ಭಾಗನೇ ಆಗಿರುತ್ತೆ. ಈ ಪರಮ ಚೈತನ್ಯ ಅಸ್ತಿತ್ವದಲ್ಲಿ ಇರೋವರೆಗೂ ಕೂಡ ಅವನ ವಿಭಿನ್ನ ಅಂಶ ಕೂಡ ಅಸ್ತಿತ್ವದಲ್ಲಿರುತ್ತೆ. ಈಗ ಸೂರ್ಯ ಇರೋವರೆಗೂ ಸೂರ್ಯನ ಕಿರಣಗಳು ಅವನ ಕಣಗಳಲ್ವಾ, ಸೂರ್ಯನ ಕಣಗಳು ಅದು ಅಸ್ತಿತ್ವದಲ್ಲಿರುತ್ತೆ. ಸೂರ್ಯ ಹೊರಟೋದ್ಮೇಲೆ ಅದು ಹೊರಟೋಗುತ್ತೆ. ಹಂಗೇನೆ ನಾವು ಕೂಡ ಪರಮಚೈತನ್ಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವೂ ಇರ್ತೀವಿ. ಅವನು ಹೋದ ಮೇಲೆ ನಾವು ಹೋಗ್ತೀವಿ. ಯಾಕಂದ್ರೆ ಅವನಿಲ್ಲ ಅಂದ್ರೆ ನಾವಿಲ್ಲ, ಅಖಂಡ ಅಲ್ವಾ ನಾವು. ಅದಕ್ಕೋಸ್ಕರ ಜೀವಕಣವು ಕೂದಲ ಮೇಲ್ಭಾಗದ 10,000ದ ಒಂದು ಭಾಗವಾಗಿದೆ ಎಂದು ವೈದಿಕ ಸಾಹಿತ್ಯದಲ್ಲಿ ಲೆಕ್ಕ ಹಾಕಲಾಗಿದೆ. ಆದ್ದರಿಂದ ಅದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿದೆ. ಪರಮಚೈತನ್ಯನು ಅನಂತನಾಗಿದ್ದಾನೆ. ಆದರೆ ಜೀವಿಯು ಅಥವಾ ಜೀವಾತ್ಮನು ಗುಣಾತ್ಮಕವಾಗಿ ಪರಮ ಚೈತನ್ಯನಿಂದ ಭಿನ್ನನಲ್ಲದಿದ್ದರೂ ಅಣೋರಣೀಯನಾಗಿದ್ದಾನೆ. ನೋಡಿ, ಈಗ ಈ ಜೀವ ಅನ್ನೋದು ಹೇಗಿದೆ ಅಥವಾ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ನಮ್ಮ ಕೂದಲು ಇರುತ್ತಲ್ಲ, ಅದರ ಮೇಲ್ಭಾಗದ 10,000ದ ಒಂದು ಭಾಗ, ಈ ಕೂದಲಿನ ಒಂದು ಎಳೆಯನ್ನ 10,000 ಭಾಗ ಮಾಡಿದ್ರೆ ಎಷ್ಟು ಸಣ್ಣದಾಗಿರುತ್ತೋ ಅಷ್ಟು ಒಂದು ಭಾಗವಾಗಿ ಅದು ಇದೆ ಅಂತ ವೈದಿಕ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಅದಕ್ಕೆ ಅದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿದೆ. ಈಗ ನೋಡಿ, ಆ ಆತ್ಮ ಅನ್ನೋದು ಮನುಷ್ಯನ ದೇಹ ದೊಡ್ಡದಾಗಿರೋದ್ರಿಂದ ಅದು ದೊಡ್ಡದಾಗಿದೆ, ಇರುವೆ ದೇಹ ಸಣ್ಣದಾಗಿರೋದ್ರಿಂದ ಸಣ್ಣದಾಗಿದೆ. ಆ ರೀತಿ ಅಲ್ಲ, ಆತ್ಮ ಅನ್ನೋದು ಎಲ್ಲರಲ್ಲೂ ಒಂದೇ ಸೈಜಲ್ಲೇ ಇರೋದು, ಅದಿರೋದೇ ಒಂದು ಸೈಜಲ್ಲಿ. ಅದು ಹೇಗೆ ಅಂತಂದ್ರೆ ನೋಡಿ, ಸೂಕ್ಷ್ಮ ಜೀವಿಗಳಿರುತ್ತೆ, ಅದರಲ್ಲೂ ಆ ಚೈತನ್ಯ ಇದೆ ಅಲ್ವಾ, ಆತ್ಮ ಅಂತ ಹೇಳ್ತೀವಿ ಅದನ್ನ. ಆ ಚೈತನ್ಯ ಅದರಲ್ಲಿದೆ ಅಂದ್ರೆ ಅದಿನ್ನೆಷ್ಟು ಸಣ್ಣ ಇರಬೇಕು. ಅದಕ್ಕೆ ಇಲ್ಲಿ ಕೂದಲನ್ನ 10,000 ಭಾಗ ಮಾಡಿದ್ರೆ ಅದ್ರ ಒಂದು ಭಾಗದಷ್ಟು ಅದಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿದೆ. ಪರಮ ಚೈತನ್ಯ ಇದನ್ನಲ್ಲ, ಅವನು ಅನಂತನಾಗಿದ್ದಾನೆ. ಆದರೆ ಜೀವಿ ಅಥವಾ ಜೀವಾತ್ಮ ಗುಣಾತ್ಮಕವಾಗಿ
ಪರಮ ಚೈತನ್ಯನಿಂದ ಭಿನ್ನನಾಗಿಲ್ಲದೆ ಇದ್ರೂ ಕೂಡ ಅನೋರಣೀಯನಾಗಿದ್ದಾನೆ. ನೋಡಿ, ಭಗವಂತ ಅನಂತವಾಗಿರುವಂಥವನು, ಅವನು ಅಣೋರಣೀಯನು ಅಂತ ಇಲ್ಲಿ ಹೇಳಿದ್ದಾರೆ. ಈ ಶ್ಲೋಕದಲ್ಲಿರುವ 2 ಪದಗಳು ನಿರ್ದಿಷ್ಟವಾಗಿ ಗಮನಿಸುವಂಥದ್ದಾಗಿದೆ. ಯಾವುದು 2 ಪದಗಳು ಅಂದರೆ, ಒಂದು ನಿರಂತರಂ ಅಂದರೆ ಅಭಿನ್ನವಾದದ್ದು ಅಥವಾ ಅದೇ ಗುಣವುಳ್ಳದ್ದು ಅಂತ ಅರ್ಥ. ನಿರಂತರಂ ಅಂತಂದ್ರೆ ಅಭಿನ್ನವಾಗಿರುವಂಥದ್ದು, ಅದಕ್ಕಿಂತ ಭಿನ್ನವಾದದ್ದಲ್ಲ ಅಂತ. ಆಮೇಲೆ ಅದೇ ಗುಣ ಇರುವಂಥದ್ದು ಅಂತ ಕೂಡ ಅರ್ಥ ಆಗುತ್ತೆ. ಜೀವಾತ್ಮನನ್ನ ಇಲ್ಲಿ ಅಣಿಮಾನಂ ಅಂತ ಹೇಳಿದ್ದಾರೆ. ಅಣಿಮಾನಂ ಅಂತಂದ್ರೆ ಅಣೋರಣೀಯ ಅಂತ ಅರ್ಥ. ಪರಮ ಚೈತನ್ಯ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ, ಆದರೆ ತುಂಬ ಚಿಕ್ಕ ಚೈತನ್ಯ ಅದು ಜೀವಾತ್ಮ. ಈಗ ಭಗವಂತ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ದಾನೆ, ಆದರೆ ಈ ಆತ್ಮ, ಜೀವಾತ್ಮ ಅಂತ ನಾವು ಹೇಳ್ತೀವಲ್ಲ, ಒಂದೊಂದು ಮನುಷ್ಯನ ಶರೀರದಲ್ಲಿ ಇದೆ ಅಂತ ಅನಿಸುತ್ತಲ್ವ, ಆ ಜೀವಾತ್ಮ ಅವನು ತುಂಬ ಚಿಕ್ಕದಾಗಿದ್ದಾನೆ. ಅಖಂಡಿತಂ ಅಂತಂದ್ರೆ ಏನು? ಖಂಡವಾದದ್ದು, ನಿಖರವಾಗಿ ಖಂಡವಾದದ್ದು ಅಂತ ಅರ್ಥ ಅಲ್ಲ, ಆದರೆ ಸ್ವರೂಪಾತ್ಮಕವಾಗಿ ಸದಾ ಸೂಕ್ಷ್ಮಾತಿ ಸೂಕ್ಷ್ಮವಾದದ್ದು ಅಂತ ಅರ್ಥ. ಈಗ ಇಲ್ಲಿ ಅಖಂಡಿತಂ ಅಂತಂದ್ರೆ ಖಂಡವಾಗಿರೋದು ಅಂತ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನು? ಆ ಅಖಂಡವನ್ನ ಖಂಡ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಎಕ್ಸಾಂಪಲ್ಲು, ಸೂರ್ಯನನ್ನ ತಗೊಂಡಾಗ ಸೂರ್ಯನಿಂದ ಸೂರ್ಯನ ಪ್ರಕಾಶದ ಕಣ ಸದೃಶ ಭಾಗ ಸ್ವಯಂ ಸೂರ್ಯನಷ್ಟೇ ವಿಸ್ತೃತವಾಗಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಸೂರ್ಯನನ್ನ ನೋಡ್ತೀವಿ, ಅವನ ಪ್ರಭೆ ಹೇಗಿರುತ್ತೆ, ಅದರಿಂದ ಬರುವಂತ ಒಂದು ಕಿರಣವನ್ನ ತಗೊಂಡಾಗ ಸೂರ್ಯನಷ್ಟೇ ಪ್ರಕಾಶವನ್ನ ಅದು ಕೊಡುತ್ತಾ? ಇಲ್ಲ. ಅದೇನ್ ಮಾಡುತ್ತೆ? ಆ ಒಂದು ಕಿರಣ ಎಷ್ಟು ಕೊಡಬಹುದೋ ಅಷ್ಟು ಮಾತ್ರ ಕೊಡುತ್ತೆ ಹೊರತು ಸೂರ್ಯನಷ್ಟು ವಿಸ್ತೃತವಾಗಿ ಅದು ಇರೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಜೀವಿತ ತನ್ನ ಸ್ವರೂಪಾತ್ಮಕ ಸ್ಥಿತಿಯಿಂದ ಗುಣಾತ್ಮಕವಾಗಿ ಪರಮ ಚೈತನ್ಯದಂತೆಯೇ ಇರ್ತಾನೆ, ಆದರೆ ಅವನು ಸೂಕ್ಷ್ಮಾತಿ ಸೂಕ್ಷ್ಮನಾಗಿದ್ದಾನೆ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ಚಿನ್ನದ ಗಟ್ಟಿ ಇರುತ್ತೆ, ಚಿನ್ನದ 1 ಗ್ರಾಮ್ ಅಂತ ತಗೊಳ್ಳಿ, ಅದು ಒಂದಿರುತ್ತೆ. ಈಗ ಚಿನ್ನದ ಗಟ್ಟಿ 1 ಗ್ರಾಮ್ ಚಿನ್ನ, ಎರಡೂ ಗುಣಾತ್ಮಕವಾಗಿ ಒಂದೇ ಆಗಿರುತ್ತಲ್ವಾ. ಒಂದು ದೊಡ್ಡ ಗಟ್ಟಿಯಲ್ಲಿ ಎಷ್ಟೆಲ್ಲ ಗುಣಗಳಿರುತ್ತೋ, ಶುದ್ಧತೆ ಇರುತ್ತೆ, ಎಲ್ಲವೂ ಕೂಡ ಆ 1 ಗ್ರಾಮ್ ಚಿನ್ನದಲ್ಲೂ ಇರುತ್ತೆ. ಆದರೆ ಕ್ವಾಂಟಿಟಿನಲ್ಲಿ ಡಿಫ್ರೆನ್ಸ್ ಆಗಿದೆ. ಇದು ತುಂಬ ಚಿಕ್ಕದು, ಇದು ತುಂಬ ದೊಡ್ಡದು ಅಂತ ಹೇಳ್ತೀವಲ್ವಾ. ಅದೇ ರೀತಿ ಅದರದೇ ಒಂದು ಚಿಕ್ಕ ಪೀಸ್ ಆಗಿದ್ರೂ ಕೂಡ ಆ ಅಖಂಡದಲ್ಲಿ ಅಂದರೆ ಆ ಗಟ್ಟಿಯಲ್ಲಿ ಎಷ್ಟು ಗುಣಗಳಿರುತ್ತೋ ಅದೆಲ್ಲ ಗುಣಗಳು ಇದರಲ್ಲಿ ಇರುತ್ತೆ. ಆದರೆ ಗುಣಾತ್ಮಕವಾಗಿ ಒಂದೇ ಆದರೂ ಕೂಡ ಗಾತ್ರದಲ್ಲಿ, ಅದರ ಪರಿಮಾಣದಲ್ಲಿ ಜಾಸ್ತಿ ಇರುತ್ತೆ ಅಂತ ಅರ್ಥ. ಅದೇ ರೀತಿ ಜೀವಾತ್ಮನಿಗೂ ಪರಮಾತ್ಮನಿಗೂ ಇರುವಂಥ ಡಿಫ್ರೆನ್ಸು. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹರೇ ಕೃಷ್ಣ.